ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ. ನೋಡಿ, ಆ ಮಗು ಒದ್ದಾಡ್ತಾ ಇತ್ತು. ತಾಯಿಗೆ ಇದ್ಯಾವುದರ ಪರಿವು ಇಲ್ಲ. ತಾಯಿ ಒಂದು ಲೆಕ್ಕದಲ್ಲಿ ತಡೆಗೋಡೆ ಥರ ಮಗುವಿಗೆ ಆಧಾರ ಕೊಟ್ಕೊಂಡು ಇದ್ಲು. ಅಂತೂ ಇಂತೂ ಈಗ ಮಗು ಬದುಕಿದೆ. ಮಗುನ ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸಿದ್ದಾರೆ. ತಾಯಿಯನ್ನು ಬದುಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ದೊಡ್ಡ ಮಟ್ಟದ ಸಾಹಸ, ಸಾಮಾನ್ಯ ಸಂಗತಿ ಅಲ್ಲ ಇದು. ಭಾಳ ಕಿಷ್ಕಿಂದಿ ಅಂತ ಜಾಗ, ಸಂದು ಒಂದಿನ ಜಾಗ ಅದು. ಸಿಲಿಂಡರ್ನೂ ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ ಪಾಪ NDRF ತಂಡದವರು. ಇನ್ನೊಂದಿಷ್ಟು ನೀರು ನುಗ್ಗಿ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿ ಪ್ಲಾಸ್ಟಿಕ್ಕನ್ನು ಹಿಡ್ಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ಭಾಗದ ವಿವರಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಪೀಠೋಪಕರಣಗಳು ಮನೆಯೊಳಗಡೆಗೆ ನೀರಿನಲ್ಲಿ ತೇಲ್ತಾ ಇವೆ. ವಯಸ್ಸಾಗಿರುವಂಥವರು ಪರದಾಡ್ತಾ ಇದ್ದಾರೆ. ಬೆಳಗ್ಗಿನಿಂದ ನೋಡಿ, ಅವ್ರ ಬಾಯಲ್ಲಿ ನೀರು ಹಾಕಿಲ್ಲ, ತಿಂಡಿ ಇಲ್ಲ, ತೀರ್ಥ ಇಲ್ಲ. ಮನೆ ಸುತ್ತ ಆಳೆತ್ತರಕ್ಕೆ ನೀರು ನಿಂತಿದೆ. ಅಲ್ಲೂ ರಾಜಕಾಲುವೆ ಕಥೆನೇ. ಎಲ್ಲೆಲ್ಲಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ತಾರೆ ನೋಡಿ, ಇದು ನುಗ್ಗುತ್ತೆ ನೀರು ಬೇಕಾಬಿಟ್ಟು. ಆಪರೇಷನ್ ಆಗ್ತಾ ಇದೆ, ನಾವು ತೋರಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆಗೆ ಎಲ್ಲರ ಪ್ರಾರ್ಥನೆ ಇದೆ ಆ ತಾಯಿ ಎದ್ದು ಬರಬೇಕು ಅಂತ. ತಾಯಿ ಅಶ್ವಿನಿ ಬದುಕು ಬರಬೇಕು ಅನ್ನುವಂಥ ಪ್ರಾರ್ಥನೆ. ಒಂದು ಚೂರು ಎಡವಟ್ಟಾಗಂಗಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗಂಗಿಲ್ಲ. ಆಮೇಲೆ ನೋಡಿ ಎಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ, ಧೋ ಅಂತ ಮಳೆ ಹೊಡಿತಾ ಇದೆ. ಒಂದಷ್ಟು ಜನ ಈ ಪ್ಲಾಸ್ಟಿಕ್ ಇದನ್ನೇ ಟಾರ್ಪಲಿನನ್ನು ಅಡ್ಡ ಹಿಡ್ಕೊಂಡು ಆಪರೇಷನ್ ಮಾಡ್ತಾ ಇದ್ದಾರೆ. ವಿಪರೀತ ಮಳೆಯ ನಡುವೆ ದೊಡ್ಡ ಮಟ್ಟದ ಕಾರ್ಯಾಚರಣೆ. ಒಂದು ಮಗು ಹೋಗ್ಬಿಡ್ತು ಪಾಪ, ಇನ್ನೊಂದು ಮಗು ಉಳ್ಕೊಂಡಿದೆ. ಆ ಮಗುವಿಗೆ ತಾಯಿ ಬೇಕು, ಮನೆಗೊಬ್ಬಳು ತಾಯಿ ಬೇಕು. ಇಲ್ಲ ಅಂತಂದ್ರೆ ಮನೆ ಕತ್ಲಾಗ್ಬಿಡುತ್ತೆ, ಬದುಕು ಕತ್ಲಾಗ್ಬಿಡುತ್ತೆ. ತಾಯಿಯ ಮಹತ್ವನೇ ಅಂತದ್ದು ನೋಡಿ. ಪುರುಷ ಇಲ್ದಿದ್ರೂ ಕೂಡ ಏನೋ ಅಕಾಲಿಕ ಮೃತ್ಯು ಬಂದ್ಬಿಡುತ್ತೆ, ತೊಂದರೆ ಆಗುತ್ತೆ. ತಾಯಂದ್ರೆ ಗಟ್ಟಿ ಇದ್ಬಿಟ್ರೆ ಮನೆಯನ್ನ ಎತ್ತು ಬಿಡ್ತಾರೆ ನೋಡಿ ಮೇಲಕ್ಕೆ. ಆ ತಾಯಿ ಅನ್ನೋ ಶಕ್ತಿನೇ ಅಂತದ್ದು, ಅದರ ಪವರೇ ಹಾಗೆ ನೋಡಿ. ಆಕೆಗೆ ಎಚ್ಚರ ಇಲ್ಲ ಒಂದು ಲೆಕ್ಕದಲ್ಲಿ. ಅಂದರೆ ಮಾತಾಡ್ತಾ ಇದ್ದಾಳೆ, ಕನ್ವರ್ಸ್ತಾ ಇದ್ದಾಳೆ. ಏನಾಗಿದೆ, ಏನು, ಎತ್ತ, ಪದೇ 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 ದೊಡ್ಡ ಮಗನ ಹೆಸರನ್ನು ಹೇಳ್ತಾಳೆ. ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ಕೇಳ್ತಾ ಇದ್ದಾಳೆ. ಆ ಇನ್ನೊಂದು ಮಗುವಿಗೆ ಆಕೆ ಆಧಾರ ಕೊಟ್ಕೊಂಡು ಕೈ ಹಾಕಿ ಆ ಮಲಗಿರೋ ರೀತಿ ಇದೆಯಲ್ಲ, ಅದು ಎಂಥ ಅದ್ಭುತವಾದಂಥ ಜೀವ ಇರಬೇಕು ತಾಯಿ ಅನ್ನೋದು. ನಿರಂತರವಾದಂಥ ಕಾರ್ಯಾಚರಣೆ, ಸಾಹಸದ ಕಾರ್ಯಾಚರಣೆ, ಬಹಳ ರೋಚಕವಾದಂಥ ರಕ್ಷಣಾ ಕಾರ್ಯ ಇದು. ಸಾಮಾನ್ಯ ಸಂಗತಿ ಎಲ್ಲ. ಒಂದು ಚೂರೇನಾದರೂ ಆಚೆ ಈಚೆ ಆಯಿತು ಅಂತಂದರೆ ಆ ದೊಡ್ಡ ಭೀಮ್ ಥರ ಇದೆಯಲ್ಲ, ಅದು ಕುಸ್ತು ಬಿಟ್ರೆ ಮುಗಿದೋಯ್ತು ಕತೆ. ಏನೂ ಆಗಬಾರ್ದು, ಯಾವ ತೊಂದರೆಗಳು ಆಗಬಾರ್ದು, ಆಮ್ಲಜನಕದ ತೊಂದರೆ ಆಗಬಾರ್ದು. ಹಾಗಾಗಿ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ದಾರೆ. ಗುಡ್ಡದ ಕೆಳಗಡೆ ಇರುವಂಥವರು, ಕೆಳಗಡೆ ಮನೆ ಕಟ್ಟಿಕೊಂಡಿರುವಂಥವರು ಬಹಳ ಯೋಚನೆ ಮಾಡಬೇಕು. ಎಸ್, ತಾಯಿ ಅಶ್ವಿನಿಯನ್ನು ರಕ್ಷಣೆ ಮಾಡಲಾಗಿದೆ ಕಾರ್ಯಾಚರಣೆಯಲ್ಲಿ. ಗ್ರೇಟ್ ಗ್ರೇಟ್. ಅಂತೂ ಇಂದು ತಾಯಿಯನ್ನು ರಕ್ಷಣೆ ಮಾಡಲಾಗಿದೆ. ಇದು ನೋಡಿ ಸಂಗತಿ, ಇವತ್ತಿನ ಸಮಾಧಾನದ ಸಂಗತಿ ಇದು. ಅಂತೂ ಇಂತೂ NDRF ತಂಡ, SDRF ತಂಡ ತಾಯಿ ಅಶ್ವಿನಿಯನ್ನು ರಕ್ಷಣೆ ಮಾಡಿತು. ಗ್ರೇಟ್, ಹ್ಯಾಟ್ಸ್ ಆಫ್. ಉರುಮನೆ ಕೋಡಿನಲ್ಲಿ ಏನು ಸಿಕ್ಕಾಕೊಂಡಿದ್ಲು ತಾಯಿ ತನ್ನ ಮಕ್ಕಳ ಜೊತೆಗೆ. ಒಂದು ಮಗು ಸತ್ತೇ ಹೋಯಿತು, ಇನ್ನೊಂದು ಮಗುವನ್ನು ರಕ್ಷಣೆ ಮಾಡಲಾಯಿತು. ಅದಾದಮೇಲೆ ತಾಯಿಯ ರಕ್ಷಣೆ ಒಂದು ದೊಡ್ಡ ಸವಾಲಾಗಿತ್ತು. ಯಶಸ್ವಿಯಾಗಿ ತಾಯಿ ಅಶ್ವಿನಿಯ ರಕ್ಷಣೆ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಒಂದು ವ್ಯವಸ್ಥೆ ಇಡೀ ಕುಟುಂಬದ ಜೊತೆಗೆ ನಿಲ್ಲಬೇಕು. ಯಾಕಂದರೆ ಅಷ್ಟೊಂದು ವೆಯ್ಟ್ ಬಿದ್ದಿತ್ತು ಆಕೆಯ ಸೊಂಟದ ಮೇಲೆ. ಏನೇನಾಗಿದೆಯೋ, ಎಷ್ಟು ಮೂಳೆಗಳು ಮುರಿದಿದೆಯೋ ಪಾಪ ಆಕೆಗೆ. ಹೊರಗಡೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ. ಆ ಪಾಟಿ ನೀರು ಹೊರಗಡೆಗೆ, ಅದರ ಪಕ್ಕದಲ್ಲೇ ಇರುವಂಥ ಮನೆ, ಅದರ ಮೇಲೆ ಗುಡ್ಡ ಹೊತ್ಕೊಂಡು ಬಿದ್ದಿದೆ.
ಅಲ್ಲಿ ಕಾರ್ಯಾಚರಣೆ. ಅಂತೂ ಇಂತೂ ತಾಯಿ ಅಶ್ವಿನಿ ಸಾವಿನ ದವಡೆಯಿಂದ ಎದ್ದು ಬಂದರು. ಗ್ರೇಟ್. ಎಷ್ಟರ ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಾಗ ಆಪರೇಷನ್ ಆಯಿತು ನೋಡಿ. 9 ಗಂಟೆಗಳ ನಿರಂತರವಾದಂಥ ಕಾರ್ಯಾಚರಣೆ. SDRF ಮತ್ತು NDRF ಆ ಸಿಬ್ಬಂದಿ ಪಣ ತೊಟ್ಟು ನಿಂತು ಬಿಟ್ಟಿದ್ರು, ಕಂಕಣಬದ್ಧರಾಗಿದ್ರು. ಗೆಲ್ಲಲೇಬೇಕು ಈ ಆಪರೇಷನ್ನಲ್ಲಿ ಅಂತ. ಅಂತೂ ಇಂತೂ ಈ ಆಪರೇಷನ್ ಯಶಸ್ಸನ್ನು ಕಂಡಿದೆ. ಇದು ಸಾಮಾನ್ಯ ಇರಲಿಲ್ಲ. ಇದು ಆ ಪ್ರದೇಶವೇ ಒಂಥರ ವಿಚಿತ್ರವಾಗಿತ್ತು. ಅಲ್ಲಿ ಕಾರ್ಯಾಚರಣೆ ಮಾಡೋದೊಂದು ದೊಡ್ಡ ಸಾಹಸ ಆಗಿತ್ತು. ತೊಂದರೆಗಳಿದ್ದು, ಅಪಾಯಗಳಿದ್ದು, ಅದ್ಯಾವುದನ್ನೂ ಲೆಕ್ಕಿಸದೆ ನೋಡಿ ಎಸ್ ತಾಯಿನ ಹೊರಗಡೆ ಕರ್ಕೊಂಡ್ಬಂದ್ರು. ಅಂತೂ ಇಂತೂ ಮೊದಲು ಮಗ ಆರುಷ್, ನಂತರ ತಾಯಿ ಇಬ್ರು ಕೂಡ ಎದ್ದು ಬಂದರು. ಸಾರ್ಥಕ ನೋಡಿ. ಪಾಪ ಇನ್ನೊಂದು ನತದೃಷ್ಟ ಮಗು, ಆ ಮಗು ಸತ್ತೇ ಹೋಯಿತು. ಅಜ್ಜಿನೂ ಕೂಡ ಸತ್ತೋದ್ಲು ಮನೆಯಲ್ಲಿ. ಎರಡೂ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಆಪರೇಷನ್ ಆದಂಥ ಸ್ಥಿತಿಗತಿಗಳು, ಜೊತೆಗೆ ಆ ತಾಯಿನ ಕರ್ಕೊಂಡ್ಬರ್ತಿರುವಂಥ ರೀತಿ. ಒಂದು ಕಡೆಗೆ ಮಗುನ ಕರ್ಕೊಂಡ್ಬಂದರು ಮೊದಲು, ಅದಾದಮೇಲೆ ತಾಯಿಯ ಸರದಿ, ಅಶ್ವಿನಿಯ ಸರದಿ. ಉಳ್ಳಾಲದ ಉರುಮನೆ ಕೋಡಿಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಇದೊಂದು ಅದ್ಭುತವಾದಂಥ ಒಂದು ಆಪರೇಷನ್ ಆಯಿತು ಅಂತ. ಸಾವನ್ನೇ ಗೆದ್ದು ಬಂದು ತಾಯಿ ಅಶ್ವಿನಿ, ಮಗು ಆರುಷ್ ಕೂಡ ಸಾವನ್ನ ಗೆದ್ದು ಬಂದಿದೆ. ನಿರಂತರ 9 ಗಂಟೆಗಳ ಕಾರ್ಯಾಚರಣೆಯ ನಂತರ ಮೊದಲು ಮಗುವನ್ನ, ಆಮೇಲೆ ತಾಯಿಯನ್ನ ಇಬ್ಬರನ್ನು ಕೂಡ ಹೊರಗಡೆಗೆ ತಂದರು. NDRF SDRFನವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ವಿಪರೀತ ಸುರಿತಿರುವಂಥ ಮಳೆ, ಎದುರುಗಡೆಗೆ ಒಂಥರ ದೊಡ್ಡ ಕಾಲುವೆ. ಆ ಕಾಲುವೆ ಅನ್ನೋದು ನದಿ ಥರ ಹರಿತಾ ಇದೆ. ಅಲ್ಲಿಂದನೂ ಕೂಡ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇರೋ ಸಂದುಗೊಂದಿನ ಜಾಗದಲ್ಲೇ ಅಂತೂ ಇಂತೂ ಸಾಕಷ್ಟು ಎಫರ್ಟ್ ಹಾಕಿ ತಾಯಿ ಮತ್ತೆ ಮಗು ಇಬ್ಬರನ್ನು ಕೂಡ ಉಳಿಸಿದರು. ಅಂತೂ ಇಂತೂ ಒಂದು ದೊಡ್ಡ ಸಮಾಧಾನ, ಜನರ ಪ್ರಾರ್ಥನೆ ಫಲಿಸ್ತು. ತಾಯಿ ಮತ್ತೆ ಮಗು ಇಬ್ರು ಕೂಡ ಎದ್ದು ಬಂದ್ರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH